भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु भद्रेषु नित्यं भागवत सेवया भगवती उत्तम श्लोके भक्तिर्भवती नैष्टिकी। कृष्णाय वासुदेवाय देवकी नंदनाय च नंदगोपकुमाराय गोविन्दाय नमो नमः। ॐ अज्ञानतिमिरन्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवं श्रीगुरुदीनतारिणम्। चित्तदर्पणमार्चनं भवमहादावाग्निर्वापणं श्रेयः कैरवचन्द्रिका वितरणं विद्यावधूजीवनम् आनन्दाम्बुधिवर्धनं प्रतिपदं पूर्णामृतसाधनं सर्वात्मास्पदं परं विजयति श्रीकृष्णसङ्कीर्तनं। नामकारी बहुधा निज सर्वशक्ति तत्रार्पितनियमितस्मरणेन कालः एतादृशी तव कृपा भगवन् ममापि दुर्दैवं दृश्यं विहाजने नानुरागः। त्रिनादपि सुनिचेन तरोरपि सहिष्णुना अमानेन मानदेन कीर्तनीय सदा हरि। न धनं न जनं न सुन्दरीं कवितं वा जगदीश कामये। मम जन्मनि जन्मनीश्वरे भवताद्भक्तिरहेतुकी त्वयि। ऐनन्दतनुजा किङ्करं पतितं मां विषमी भवाम्बुधौ। कृपया तव पादपङ्कज स्थितधूळे सदर्शं विचिन्तये। नयनं गलदश्रुधारया वदनं गद्गदहृदया गिरा। पुलकैर्निचित्तं वपुः कदा तव नाम ग्रहणे भविष्यति। युगान्तं मेषेण चक्षुषा प्रावृषायितं शून्यायितं जगत्सर्वं गोविन्दविरहितं। आस्तिष्यवा पादरतां पिनस्ति मां
ಅದರ್ಶನಾನ್ ಮರ್ಮಹತಾಂ ಕರೋತು ವಾ ಯಥಾ ತಥಾ ವಾರಿತೂಲಂ ಪಟೋ ಮತ್ಪ್ರಾಣನಾಥಸ್ತು ಸೈವ ನ ಪರಃ ಮತ್ಪ್ರಾಣನಾಥಸ್ತು ಸೈವ ನ ಪರಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನಿ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ಶ್ರೀ ಗುರು ದೀನತಾರಿಣಂ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಸ್ವಾಗತ. ಇಂದಿನ ವಿಷಯ ಶ್ರೀಮದ್ ಭಾಗವತಂ 2ನೇ ಸ್ಕಂದ 4ನೇ ಅಧ್ಯಾಯ ಶ್ಲೋಕ ಸಂಖ್ಯಾ 55ನೇ ಶ್ಲೋಕ. ರಾಜೋವಾಚ ಸಮೀಚಿನ್ನಂ ವಚೋ ಬ್ರಹ್ಮನ್ ಸರ್ವಜ್ಞಾನ್ಯಾಸ್ಯ ತವ ನಘ ತಮೋ ವಿಶ್ರೀಯತೆ ಮಹ್ಯಂ ಹರೇರ್ಕಥಯತಃ ಕಥಾಂ. ಶಬ್ದಾರ್ಥ. ರಾಜ ವಾಚ, ದ ಕಿಂಗ್ said, Manichinam, perfectly right. Vachaha, speeches. Brahman, O learned Brahmana, Sarva Jnasya, one who knows all, Tava, your, Anagha, without any contamination, Tamaha, the darkness of ignorance, Vishiryate, gradually disappearing, Mahyam, unto me, Hare, of the Lord, Kathayataha, of one, as you are speaking. Katham, topics. ಅನುವಾದ ಮತ್ತು ಭಾವಾರ್ಥ ಶ್ರೀಲಾ ಪ್ರಭುಪಾದವರಿಂದ. ಜಯ ಶ್ರೀಲ ಪ್ರಭುಪಾದ. Maharaj Parikshit said, O learned Brahmana, you know everything because you are without material contamination. Therefore, whatever you have spoken to me appears perfectly right. Your speeches are gradually destroying the darkness of my ignorance, for you are narrating the topics of the Lord. Hare Krishna. ನಿನ್ನೆ ಒಂದು ದಿವಸ ಗ್ಯಾಪ್ ಆಯಿತು. ಅರ್ಜೆಂಟ್ ಒಬ್ಬರು ಭೇಟಿಯಾಗಲಿಕ್ಕೆ ಹೋಗುಪಾಳೆ ಬಂತ. ಹೀಗಾಗಿ ನಿನ್ನೆ ಬೆಳಗ್ಗೆ ಕ್ಲಾಸ್ ಆಗಲಿಲ್ಲ.
ಸ್ವಲ್ಪ ರಿಕಲೆಕ್ಟ್ ಮಾಡ್ಕೊಂಡು ಹೋಗೋಣ ಮುಂದೆ ಇವತ್ತು. ಹರೇ ಕೃಷ್ಣ. ಹಿಂದಿನ ಅಧ್ಯಾಯದೊಂದು ಸ್ವಲ್ಪ ನೆನಪು ಮಾಡ್ಕೊಂಡು ಶೌನಕ ಋಷಿಗಳು ಏನು ಹೇಳ್ತಾರೆ, ಯಾವ ಕಿವಿ ಭಗವಂತನ ಕಥಾ ಕೇಳೋದಿಲ್ಲ, ಹಾವಿನ ಹುತ್ತು ಸ್ನೇಕ್ ಹೋಲ್ ನಾಲ್ಗಿಂದ ಭಗವಂತನ ನಾಮಸ್ವಾಮಿ ಭಗವಂತನ ಗುಣಗಾನ ಮಾಡೋದಿಲ್ಲ, ಆ ನಾಲ್ಗಿನೂ ಕಪ್ಪಿ ನಾಲ್ಗೆ ತಂಗ. ಮತ್ತು ಯಾವ ತಲೆ ಭಗವಂತನ ಮುಂದೆ ಬಾಗಿಸೋದಿಲ್ಲ, ಬರೀ ತಲೆ ಮೇಲೆ ಭಾರ, ಕಿರೀಟ ಆಗಲಿ, ಒಂದು ರುಮಾಲಾಗಲಿ, ಟರ್ಬನ್, ಕೈಯಲ್ಲಿ ಬಳಿ, ಗ್ಲಿಟರಿಂಗ್ ಬ್ಯಾಂಗಲ್ಸ್ ಇವು ಹಾಕೊಂಡು ಡೆಡ್ ಬಾಡಿ ಮೇಲೆ ಇದ್ದಂಗೆ ಯಾವ ಕೈ ಭಗವಂತನ ಸೇವೆ ಮಾಡೋದಿಲ್ಲ. ಮತ್ತು ಕಣ್ಣು ಯಾವ ಭಗವಂತನ ದರ್ಶನ ಪಡೆಯಂಗಿಲ್ಲ, ನವಿಲುಗಿರಿ ಮೇಲೆ ಇದ್ದಂಗೆ ಕಣ್ಣು. ಮತ್ತು ಯಾವ ಕಾಲ ಹರಿಕ್ಷೇತ್ರಕ್ಕೆ ಹೋಗೋದಿಲ್ಲ, ಪಾದವು ಹರಿಕ್ಷೇತ್ರ ಪಾದಾನು ಸರ್ಪಣೆ ಹೋಗೋದಿಲ್ಲ, ಅದು ಗಿಡದ ಕಂಬಿದ್ದಂಗೆ. ಎಲ್ಲರೂ ಉಪಯೋಗ ಮಾಡಬೇಕು. ದೇವರು ಕೊಟ್ಟಾನ ಕಾಲ ಗಟ್ಟಿರುತ್ತನ ಎಲ್ಲ ಮಾಡಿರಿ. ದೇವಸ್ಥಾನಕ್ಕೆ ಬರೋದು, ರಾಯಾಪುರ, ಇಲ್ಲಿ ಗೋವರ್ಧನ, ಯುಟಿಲೈಸ್ ಮಾಡಬೇಕು ಎಲ್ಲ ದೇವರು ಕೊಟ್ಟಿದ್ದು. ಸರಿ ಯುಟಿಲೈಸ್, ಹೆಂಗೋ ಯುಟಿಲೈಸ್ ಮಾಡೋದಲ್ಲ, ಪ್ರಾಪರ್ ಯುಟಿಲೈಸ್. ಆಗ್ಲಾರ್ದಾಗ ಬಿಡೋದೈತೆ ಐತಿ, ಏನು ಆಗೋಂಗಿಲ್ಲ, ಅವಾಗೇನು ಮಾಡ್ಲಿಕ್ಕೆ ಬರೋಂಗಿಲ್ಲ. ಗಟ್ಟಿರುತ್ತನ ಉಪಯೋಗ ಮಾಡಬೇಕು ಈ ರೀತಿ. ಮತ್ತು ಯಾರ ತಲೆ ಮೇಲೆ ಅಶುದ್ಧ ಭಕ್ತರದ ಚಾರಣ ಕಮಲದ ಧೂಳು ತಲೆ ಮೇಲೆ ಬಿದ್ದಿಲ್ಲ, ಅದು ಶರೀರ ಒಂದು ಶವ ಇದ್ದಂಗೆ ನಮಲಿಗತ್ತಾರೆ. ತುಳಸಿದು ಅರಮ ತಗೊಂಡಿಲ್ಲ, ಅದು ಶವ ಇದ್ದಂಗೆ ಶರೀರ. ಅದಕ್ಕೆ ಯಾರ ಹೃದಯ ಭಗವಂತನ ನಾಮ ಮಾಡಿ ಕೇಳಿ ಟೆನ್ಷನ್ ಕೇಳಿನೂ ಯಾರ ಕಣ್ಣಲ್ಲಿ ನೀರು ಬರುವುದಿಲ್ಲ, ರೋಮಹರ್ಷಣೆ ಆಗುವುದಿಲ್ಲ, ಅವರು ಹೃದಯ ಸ್ಟೀಲ್ ಫ್ರೇಮ್ಡ್, ಕಬ್ಬಣದಂಥ ಹೃದಯ, ಕಲ್ಲಂಥ ಹೃದಯ. ಇದೆಲ್ಲ ಅಡ್ವಾನ್ಸ್ ಸಿಂಪ್ಟಮ್ಸ್ ಅವ ಇವು. ಕಣ್ಣಾಗಿ ನೀರು ಬರುವುದು, ರೋಮಹರ್ಷಣೆ ಆಗೋದು. ಇತ್ಯಹಂ ವಾಸುದೇವಶ್ಚ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಮಿಮಂ ಅಶ್ರೌಷಂ ಅದ್ಭುತ ರೋಮಹರ್ಷಣ. ಸಂಜಯ್ ಹೇಳಿತ್ತು, ಅದ್ಭುತ ರೋಮಹರ್ಷಣ ಆಗಿಬಿಡ್ತು ಅಂತ. ಇದು ಭಾಳ ಅಡ್ವಾನ್ಸ್ಡ್ ಅದ. ಇದು ನಕಲು ಮಾಡ್ಲಿಕ್ಕೆ ಹೋಗಬಾರ್ದು, ಇಮಿಟೇಷನ್ ಎಂದೂ ಮಾಡ್ಲಿಕ್ಕೆ ಹೋಗಬಾರ್ದು. ಚೀಪ್ ಅಡೋರೇಷನ್. ಜನ ಬಂದು ಹೊಗಳಲಿಕ್ಕೆ ಹತ್ತು ಬಿಡ್ತಾರೆ, ವೆರಿ ಅಡ್ವಾನ್ಸ್ ಡಿವೋಟಿ, ಎಲ್ಲ ಚೀಪ್ ಅಡೋರೇಷನ್. ಅದು ತಗೋಬಾರ್ದು. ಇವೆಲ್ಲ ನಮ್ಮ ಅಹಂಕಾರ ಬೆಳಿಲಿಕ್ಕೆ ಹತ್ತು ಬಿಡ್ತದೆ. ಜನ ಹೆಂಗೆ ಬಂದು ನಮ್ಮನ್ನು ಹೊಗಳ್ತಾರೆ, ಭಾರಿ ಇದ್ದೀರಿ, ಹಂಗಿದ್ದೀರಿ, ಹಿಂಗೆ ಕೇಳಿ 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 ಅಹಂಕಾರ ಬಂದ್ಬಿಡುತ್ತೆ. ಭಯಂಕರ ಅಹಂಕಾರ ಮೊದಲೇ ಅದ, ಇನ್ನೂ ಬೆಳೀತದೆ. ಬಯಸ್ಕೊಳ್ಳೋದು ಭಾಳ ಚಲೋ. ಎಲ್ಲೋ ಹೋಗಿರ್ತೀವಿ, ಅಲಕ್ಷ್ಯ ಮಾಡಿಬಿಡ್ತಾರೆ ನಮ್ಗೆ. ನಡೆಯತ್ತ, ನಾನು ಹಿಂಗಂದ್ರಿ, ಅಯ್ಯೋ ಭಾಳ ಹರ್ಟ್ ಆಯ್ತು. ಯಾಕೆ ಹರ್ಟ್ ಆಯ್ತು? ಹರ್ಟ್ ಆಗಬಾರ್ದು. ಹರ್ಟ್ ಯಾಕಾಯಿತು? ಬಿಕಾಸ್ ಆಫ್ ಫಾಲ್ಸ್ ಈಗೋ. ನಮ್ಮಲ್ಲಿ ಒಂದು ಅಹಂಕಾರ, ನಾನು ಹಂಗಿದ್ದೀನಿ ಹಿಂಗಿದ್ದೀನಿ, ನನಗೆ ಇಷ್ಟು ರೆಸ್ಪೆಕ್ಟ್ ಸಿಗಬೇಕು, ಕೊಡಲಿಲ್ಲ ಅವರು. ಅಹಂಕಾರ ಅದು ಅಹಂಕಾರ ನಮ್ಮ ಕಡೆ ಇಲ್ಲೇ ಇಲ್ಲ ಅಂದರೆ ಅಮಾನೇನ, ಮಾನದ ಅಪೇಕ್ಷಾ ಇಲ್ಲೇ ಇಲ್ಲ. ಮಾನದೇನ, ಎಷ್ಟು ಸಿಂಪಲ್ ಅದ, ಎಷ್ಟು ಪವರ್ಫುಲ್ ಮೆಥಡ್ ಅದ ಇದು. ಚೈತನ್ಯ ಮಹಾಪ್ರಭು ಹೇಳಿದ್ದು, ಮಾನದ ಅಪೇಕ್ಷೆ ಒಟ್ಟು ಮಾಡಬೇಡ್ರಿ. ಆವಾಗ ನಮ್ಮಲ್ಲಿ ನಮ್ರತಾ ಭಾವನೆ ಬಂದದಂತ ಅರ್ಥ. ಇದು ಗುರುಪಾದ ಹೇಳ್ತಾರೆ. ಆ್ಯಕ್ಚುಲಿ ನಮ್ಮಲ್ಲಿ ನಮ್ರತಾ ಭಾವನೆ ಬಂದದ ಇಲ್ಲೋ, ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕತ್ತೀವಿ, ಇಲ್ಲೇ ಇಲ್ಲ. ಅಮಾನೇನ, ಮಾನದ ಅಪೇಕ್ಷಾ ಇಲ್ಲೇ ಇಲ್ಲ. ಮತ್ತು ಮುಂದೆ ಮಾನ ಎಲ್ಲರಿಗೂ ಕೊಟ್ಬಿಟ್ರಿ, ಡ್ಯೂ ರೆಸ್ಪೆಕ್ಟ್, ಎಲ್ಲರಿಗೂ ಮಾನ ಕೊಟ್ರಿ. ಆವಾಗ ನೋಡ್ರಿ ಎಲ್ಲ ಪ್ರಗತಿ ಆಗ್ಲಿಕ್ಕೆ, ಎಲ್ಲ ಫಾಲ್ಸಿಗೂ. ಅದಕ್ಕೆ
ಏನು ಹೇಳ್ತಾ ಇದ್ದೆ? ಯಾರು ಹೃದಯ ಕೇಳಿ ನೀವು ಕಣ್ಣಾಗಿ ನೀರು, ಅದಕ್ಕೆ ಅಡ್ವಾನ್ಸ್ ಸಿಂಪ್ಟಮ್ಸ್ ಇವೆಲ್ಲ. ನಕಲು ಮಾಡಲಿಕ್ಕೆ ಹೋಗಬಾರ್ದು. ಹೆಂಗೆ ನಮ್ಮ ಭಕ್ತಿಯಲ್ಲಿ ನಾವು ಪ್ರಗತಿ ಆಗ್ತದೆ, ಒಂದೊಂದು ತಾನೇ ಮ್ಯಾನಿಫೆಸ್ಟ್ ಆಗಲಿಕ್ಕೆ ಅದು ಬಿಡುತ್ತೆ. 26 ಕ್ವಾಲಿಟೀಸ್ ಆಫ್ ಅ ವೈಷ್ಣವ್ ಹಿಂದಿನ ಅಧ್ಯಾಯದಲ್ಲಿ ನೋಡಿವೆಲ್ಲ. 26 ಕ್ವಾಲಿಟೀಸ್ ಬರ್ದಾರಲ್ಲಿ, ಅವೆಲ್ಲ ಒಳಗವ. ಈಗ ಕವರ್ಡ್. ಭಕ್ತಿ ಸೇವೆ ಸರಿ ಮಾಡ್ಕೋತ ಹೋದ್ರೆ ಮಾತ್ರ ಅವೆಲ್ಲ ಒಂದೊಂದು ಗುಣ ಪ್ರಕಟ ಆಗ್ಲಿಕ್ಕೆ ಬಿಡುತ್ತೆ. ಭಕ್ತಿ ಸೇವೆ ಸರಿ ಮಾಡೇ ಇಲ್ಲ, ಹಂಗೆ ಒಳಗೆ ಇರ್ತದೆ. ಕೆಲವು ನೋಡ್ರಿ ಅವು ಅರಳಂಗಿಲ್ಲ, ಅವು ಮಗ್ಗಿನ ಹಂಗೆ ಒಳಗೆ. ಇನ್ನೂ ಒಂದು ರೋಗ ಆಗಿ ಬೆಳೆಯವು ಅರಳ್ತಾ ಇಲ್ಲ. ಮಗ್ಗಿನ ಒಣಗಿ ಹೋಗ್ಬಿಡುತ್ತೆ. ಯಾವ ಹೂ ಹೆಲ್ದಿ ಅದ ಅದು ಮಗ್ಗಿ ಇರ್ತದೆ, ಆಮೇಲೆ ಚುಪ್ 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 ಫುಲ್ ಬ್ಲೂಮ್ ಹೂ, ಎಷ್ಟು ಚಂದದ ಇದು ಹೂ ಅಂತಾರ ಅವಾಗ. ಹಂಗೆ ಒಳಗಡೆ ಅದ 26 ಕ್ವಾಲಿಟೀಸ್ ಅವ, ಎಲ್ಲರೊಳಗೂ ಅವ. ಯಾಕಂದ್ರೆ ಎಲ್ಲ ಜೀವ ವೈಷ್ಣವನೇ. ಈಗ ಅದು ಕವರ್ ಆಗಿಬಿಟ್ಟದ. ಯಾವ್ಯಾವ ಎಲ್ಲ ತಮೋಗುಣ ರಜೋಗುಣ ಎಲ್ಲ ಆವೃತಂ ಜ್ಞಾನ ಏತೇನ ಜ್ಞಾನಿನೋ ನಿತ್ಯ ಭೈರಿನ ಕಾಮರೂಪೇನ ಕೌಂತೆಯ ದುಷ್ಪುರೇನ ಅನಲೇನ ಚ, ಎಲ್ಲ ಗೀತೆಯಲ್ಲಿ ಕೃಷ್ಣ ಹೇಳಿಬಿಟ್ಟಾನೆ. ಅದಕ್ಕೆ ಇದು ಭಕ್ತಿ ಯೋಗ ಸೇವೆನೂ ಸರಿ ಮಾಡೋದ್ರಿಂದ ಮಾತ್ರ ಇವೆಲ್ಲ ಮ್ಯಾನಿಫೆಸ್ಟ್ ಆಗ್ತದೆ. ಮತ್ತು ಸೇವೆನೇ ಮಾಡೋದಿಲ್ಲ, ಬರೀ ಸೇವಾ ಮಾಡಿಸ್ಕೊಳ್ಳೋ ಒಂದು ಬುದ್ಧಿ ಅದ, ಮತ್ತು ಇಲ್ಲೇನು ಪ್ರಗತಿ ಆಗೋದಿಲ್ಲ. ಇಲ್ಲ ಹಿಂದಿಂದ ಈಗರ ಆಗಲೇ ಮತ್ತೆ ನೋಡಿದೆ ಅದನ್ನು. ರೂಪಾದವರು ಭಾಳ ಪವರ್ಫುಲ್ ವರ್ಡ್ಸ್ ಯೂಸ್ ಮಾಡ್ತಾರೆ. ದೇರ್ ಈಸ್ ನೋ ಯುಟಿಲಿಟಿ ಸಿಂಪ್ಲಿ ಇನ್ ಇಮಿಟೇಟಿಂಗ್ ಮಹಾರಾಜ್ ಪರೀಕ್ಷಿತ್. ಪರೀಕ್ಷಿತ್ 7 ದಿವಸ ಭಾಗವತ್ ಕೇಳಿದ, ನಾವು 7 ದಿವಸ ಕೇಳ್ಬಿಡೋಣ ಸಾಕಂದ್ರೆ ಆಕೈತಿ. There is no utility simply in imitating Maharaj Parikshit and hearing Bhagavatam from professional men even for 700 years. 7 ದಿವಸ ಅಲ್ಲ, 700 ವರ್ಷ ಕೂತ್ಕೊಂಡು ಹಂಗೆ ಕೇಳಿದ್ರು ಏನೂ ಪ್ರಯೋಜನ ಇಲ್ಲ. ಪ್ರೊಫೆಷ್ನಲ್ ಮ್ಯಾನ್ ಉದ್ಯೋಗ ಮಾಡ್ಕೊಂಡ್ಬಿಟ್ಟಾರೆ, ರೊಕ್ಕ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ. ಅದು ರೂಪ ಅದು ಬರೆದ್ಬಿಟ್ಟಾರಲ್ಲಿ. To take Srimad Bhagavatam as a means of maintaining family expenditure is the grossest type of nama aparad, offense at the feet of the Lord. ಎಷ್ಟೆಲ್ಲ ಪಾಯಿಂಟ್ಸ್ ರೂಪಾದ ಹೇಳ್ತಾರೆ. ಜಾಗೃತ ಆಗಿರಬೇಕು ನಮಗೆ. ಅದಕ್ಕೆ ಈ ರೀತಿ ನಾವು ಭಕ್ತಿ ಸೇವೆ ಮಾಡಬೇಕು. ಸರಿ ಮಾಡಿದಾಗ ಮಾತ್ರ ಎಲ್ಲ ಒಂದೊಂದು ಚೇಂಜಸ್ ಕಾಣ್ತೀವಿ. ಮತ್ತು ಇಲ್ಲೇ ಗಡಬಡ ಮಾಡ್ಲಿಕ್ಕೆ ಹತ್ರ ಅದು 4ನೇ ಸ್ಟೇಜಿಗೆ ಹೋಗೋದಿಲ್ಲ. ಇಲ್ಲ ಅನರ್ಥ ನಿವೃತ್ತಿ ಆಗೋದಿಲ್ಲ. ಯಾಕೆ? ಭಜನ ಕ್ರಿಯಾದಲ್ಲಿ ಗಡಬಡ. ಆದವು ಶ್ರದ್ಧಾ ಅದ, ಸಾಧು ಸಂಘದ ಭಜನ ಕ್ರಿಯಾ ಇಲ್ಲೇ ಸಿಕ್ಬಿದ್ದು ಬಿಟ್ಟಿದೆ. ಮುಂದೆ ಹೋಗ್ತಾ ಇಲ್ಲ ಗಾಡಿ. ಯಾಕೆ? ಭಜನೆ ಕ್ರಿಯೆ ಸರಿ ಆಗ್ತಾ ಇಲ್ಲ. 4ನೇ ಲೆವೆಲಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅನರ್ಥ ನಿವೃತ್ತಿ ಸ್ಯಾತ್. ಆಮೇಲೆ ಬರ್ತದೆ ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ. 9th ಸ್ಟೇಜ್. ಒಂದೊಂದು ಸ್ಟೆಪ್ ಬೈ ಸ್ಟೆಪ್. ಈ ಭಜನೆ ಕ್ರಿಯಾನೇ ಭಾಳ ಇಂಪಾರ್ಟೆಂಟ್. ಅಲ್ಲಿ ನಾವು ಫೇಲ್ ಆಗ್ಲಿಕ್ಕತ್ತೀವಿ. ತಲೆಯಾಗಿ ಬಂದಂಗೆ ಮಾಡೋದು, ಮನಸ್ಸಿಗೆ ಬಂದಂಗೆ ಮಾಡೋದು. ಹೇಳಿದ್ದು ಯಾಕೆ ಕೇಳಬೇಕಂತ ತಲೆಯಾಗ. ನಾನು ತಿಳಿಯಂಗಿಲ್ಲ, ನನಗೆಲ್ಲ ಬರ್ತೈತಿ. ದೊಡ್ಡ ಶಾಣೆ ನಾನು ಒಳ ಕೂತದ. ಯಾಕೋ ಯಾರೋ ಹೇಳಿರ್ತಾರಲ್ಲ, ಭಾಳ ಶಾಣೆ ಐತನ್ರಿ ನಿಮ್ಮ ಮಗ, ಭಾಳ ಶಾಣೆ ತಲೆಯಾಗಿ ಕೂತದ. ಇವೆಲ್ಲ ಹೋಗ್ಬೇಕು ರಾಡಿ. ಆಮೇಲೆ
ಇನ್ನೂ ಕೆಲವು ಪಾಯಿಂಟ್ಸ್ ಅವು ಚರ್ಚೆ ಮಾಡ್ಕೋತ ಕೂತ್ರೆ ಮುಂದೆ ಹೋಗೋದಿಲ್ಲ. ಇನ್ನು ಇವತ್ತಿನ ಶ್ಲೋಕ ನೋಡೋಣ. ಹಾಂ, ಅಂದಂಗೆ ಇದು ಪ್ರಿವಿಯಸ್ ಚಾಪ್ಟರ್ ಆಯ್ತು. ಇದು 4th ಚಾಪ್ಟರ್ದಲ್ಲಿ ಏನು ಶುರು ಆಯಿತು? Maharaj Parikshit, the son of Uttara, after hearing the speeches of Shukadeva Goswami, which were all about the truth of the self, applied. Note, after hearing speeches, ಯಾರ ಕಡೆಯಿಂದ? ಶುಕದೇವ ಗೋಸ್ವಾಮಿ. ನಮಗೆಲ್ಲಿ ಸಿಗ್ತದ್ರಿಪ್ಪ ಇನ್ನು ಶುಕದೇವ ಗೋಸ್ವಾಮಿ ಕಡೆ ಕೇಳಲಿಕ್ಕೆ? ರೂಪಾದೇನು ಹೇಳ್ತಾರೆ, ಪರಂಪರಾದಿಂದ ನಾವು ಕೇಳ್ತಾ ಇದ್ರೆ it is as good as hearing from Shukadeva, it is as good as hearing from Vyasadeva, it is as good as hearing from Krishna. ಪ್ರಭುಪಾದವ್ರ ಕಡೆಯಿಂದ ಕೇಳಿದ್ರೆ ಕೃಷ್ಣನ ಕಡೆ ಕೇಳ್ದಂಗೆ. ಇದೇ ದಿಸ್ ಈಸ್ ದಿ ಮಿಸ್ಟ್ರಿ ಆಫ್ ದ ಡಿಸಿಪ್ಲಿಕ್ ಸಕ್ಸೆಷನ್. ಅದಕ್ಕೆ ನಾವೆಲ್ಲ ಫಾರ್ಚುನೇಟ್ ಇದ್ದೀವಿ, ಪರಂಪರದಲ್ಲಿ ಕನೆಕ್ಟೆಡ್ ಇದ್ದೀವಿ. ಶುಕಮುನಿ ಕಡೆಯಿಂದ ಕೇಳ್ದಂಗೆ, ವ್ಯಾಸರ ಕಡೆಯಿಂದ ಕೇಳ್ದಂಗೆ, ಕೃಷ್ಣನ ಕಡೆಯಿಂದ ಕೇಳ್ದಂಗೆ. ವಿಚ್ ವೇರ್ ಆಲ್ ಅಬೌಟ್ ದ ಟ್ರುತ್ ಆಫ್ ದಿ ಸೆಲ್ಫ್. ನೋಡ್ರಿ, ಆತ್ಮತತ್ವ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಮತ್ತು ಇದರಲ್ಲೇ ಇಂಟ್ರೆಸ್ಟ್ ಇಲ್ಲಲ್ಲ ಇವತ್ತು ಜನಕ್ಕೆ. ಯಾರ್ಯಾರೋ ವ್ಯಾಪಾರಸ್ಥರು ಅಲ್ಲಿ ಬೆಟ್ಟಾದಾಗ ಹೇಳ್ತಿರ್ತೀನಿ, ಗೀತಾ ಓದಿ ಟೈಮ ಸಿಗೋದಿಲ್ಲ ರೀ, ನೀವು ಮಾಡ್ರಿ ಅದನ್ನು. ನನಗೆ ಹೇಳಲಿಕ್ಕೆ ನಾವು ಮಾಡ್ಲಿಕ್ಕತ್ತೀವ್ರಿ ಬಾ, ನೀವು ಟೈಮ ಇಲ್ಲ. ಇನ್ನೊಬ್ರು ಯಾರೋ ಪಾಲಿಟಿಷಿಯನ್ ಅವ್ರಿಗೂ ಟೈಮ್ ಇಲ್ಲ ಅವಕ್ಕೆಲ್ಲ. ನೋಡ್ರಿ, ಮಾನವ ಜನ್ಮ ಸಿಕ್ಕಿದ್ದ ಮೂಲ ಉದ್ದೇಶ ಅದೇ. ಬದೆಗಿಟ್ಟ ಬೇರೆ ಎಲ್ಲ ಬಿಸ್ನೆಸ್, ಪಾಲಿಟಿಕ್ಸ್ ಇದೇ ಇಂಪಾರ್ಟೆಂಟ್ ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ಮೋಕ್ಷ ಸಿಗ್ತದೆ. ಮೇನ್ ಥೀಮ್, ಮೇನ್ ಪರ್ಪಸ್ ಅದೇ ಮರ್ತು. ಅದಕ್ಕೆ ಸ್ಪೀಚಸ್ ಆಫ್ ದಿ ಆಲ್ ಅಬೌಟ್ ದ ಟ್ರುತ್ ಆಫ್ ದಿ ಸೆಲ್ಫ್. ಮುಂದೆ ಕೇಳಿ ಏನು ಮಾಡಿದರೆ ಅದೊಂದು ಇಂಪಾರ್ಟೆಂಟ್. ಅಪ್ಲೈಡ್, ಅಪ್ಲಿಕೇಶನ್ ಇಂಪಾರ್ಟೆಂಟ್. ಅದು ಅಪ್ಲೈಡ್ ಇಸ್ ಕಾನ್ಸಂಟ್ರೇಷನ್. ಮತ್ತು ಮುಂದಿನ ಶಬ್ದ ಫೇತ್ಫುಲಿ. ಫೇತ್ಫುಲಿ ಭಾಳ ಇಂಪಾರ್ಟೆಂಟ್ ವರ್ಡ್ಸ್ ಇವೆಲ್ಲ. 9ನೇ ಅಧ್ಯಾಯ 3ನೇ ಶ್ಲೋಕ ಚರ್ಚೆ ಮಾಡಿವಿ ಅನೇಕ ಬಾರಿ. ಈಗ ಅಶ್ರದ್ಧದಾನ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ಕೃಷ್ಣ ಹೇಳ್ಯಾನ ನೋಡ್ರಿ, ಯಾರಿಗೆ ಶ್ರದ್ಧಾ ಇಲ್ಲದೆ ಮಾಡ್ಲಿಕ್ಕತ್ತಾರ, ಸುಮ್ಮನೆ ನಾಮಕೆ ವಾಸ್ತೆ ಮಾಡ್ಕೋತ ಹೋಗೋದು, ಶ್ರದ್ಧಾ ಇಲ್ಲ, ಏನಾಗ್ತದೆ ರೀ? ಸುಮ್ಮನೆ ಮಾಡೋದು ಶ್ರದ್ಧಾ ಇಲ್ಲದೆ ಮಾಡ್ಲಿಕ್ಕತ್ತ ಅವ್ರಿಗೇನಾಗ್ತದೆ? ಭಗವಂತ ಹೇಳಿಕತ್ತಾನ, ನನ್ನ ಪ್ರಾಪ್ತಿ ಆಗೋದಿಲ್ಲ ಅವ್ರಿಗೆ. ಮತ್ತು ಮೃತ್ಯು ಸಂಸಾರ ವರ್ತಮನಿ, ದಿ ಪಾತ್ ಆಫ್ ಬರ್ತ್ ಆ್ಯಂಡ್ ಡೆತ್ ಇಲ್ಲೇ ಸಿಕ್ಕೊಂಡು ಮತ್ತೆ ಹೊಟ್ಟ ಬರಬೇಕು, ಮತ್ತೆ ಸಾಯಬೇಕು, ಮತ್ತೆ ಹೊಟ್ಟ. ಇದು ಭಾಳ ಸೀರಿಯಸ್ ವಿಷಯವ ಇದು. ನಮಗೊಂದೇನೋ ಚಟ ಆದಂಗೆ ಆಗಿಬಿಟ್ಟದ. ಕೇಳೋದು ನೋಡೋಣ, ಕೇಳೋಣ ನೋಡೋಣ, ಹಿಂಗೆ ನಡೆದ. ಹಿಂಗೆ ನಡ್ಕೋತ 25 ಮುಗಿದು ಹೊತ್ತು 26 ಶುರುವಾಗಿ ಮತ್ತೊಂದು ತಿಂಗಳೂ ಮುಗಿತು. ವರ್ಷಗಟ್ಟಲೆ ಹೋಗ್ತಾ ಇದೆ. ಏನಾರ ಚೇಂಜ್ ಆಗ್ಲಿಕ್ಕತ್ತದ. ಅದಕ್ಕೆ ಭಕ್ತಿ ವಿನೋದ್ ಠಾಕೂರ್ ಹೇಳ್ತಾರೆ, ಒಂದು ಏಕಾದಶಿಯಿಂದ ಇನ್ನೊಂದು ಏಕಾದಶಿ, ನಾಳೆ ಏಕಾದಶಿ, ಬರೀ ಏಕಾದಶಿ ಅಂತ ಹಂಗೆ ಅನ್ಕೋತ ಕೊಡೋದಲ್ಲ. ಒಂದು ಏಕಾದಶಿಯಿಂದ ಇನ್ನೊಂದು ಏಕಾದಶಿಗೆ ನಮ್ಮ ಆಧ್ಯಾತ್ಮಿಕ ಪ್ರಗತಿ ಏನಾಗ್ಯದ ಚೆಕ್ ಮಾಡ್ಕೋಬೇಕು. ಮತ್ತು ಆಗ್ತಾ ಇಲ್ಲ ಅಂದರೆ ಡೇಂಜರ್ ಸೈನ್. ಆಧ್ಯಾತ್ಮಿಕ ಪ್ರಗತಿ ಆಗ್ತಾ ಇರಬೇಕು. ಶಾಸ್ತ್ರದ ಜ್ಞಾನ, ಭಕ್ತಿ, ಸೇವೆ ಎಲ್ಲ ಇನ್ನೂ ಚಲೋ ತಂಗ ಅಧ್ಯಯನ ಮಾಡ್ತಾ ಹೋಗ್ಬೇಕು ಇವನ್ನೆಲ್ಲ. ಪ್ರಭುಪಾದ ನೋಡ್ರಿ, ಎಲ್ಲ ಸಂಸ್ಕೃತ ಶ್ಲೋಕ ವರ್ಡ್ ಟು ವರ್ಡ್ ಮೀನಿಂಗ್ ಮತ್ತು ಅವನ ರಿಪಿಟೇಷನ್ ಯಾಕೆ ಮಾಡಿಸ್ಲಿಕ್ಕತ್ತಾರ? ನೀವು ಕಲೀರಿ ಇದನ್ನು.
ಸಂಸ್ಕೃತ ಕಲಿಬೇಕು. ಮತ್ತೆ ಅಲ್ಲಿ ಸ್ಕೂಲಿಗೆ ಹೋಗೋಣ ಈಗ, ಅದು ಹೋಯ್ತು, ಈಗ ಆ ಟೈಮ್ ಹೋಗಿತ್ತು. ಶಕ್ಕಿದ್ರೆ ಬೆಸ್ಟ್. ಸಣ್ಣ ಹುಡುಗರಿಂದ ಕಲ್ತ್ರೆ ಗುರುಕುಲದಾಗ ಕಲಿಸ್ಲಿಕ್ಕತ್ತಾರೆ ಎಲ್ಲ ಕಡೆ, ಇಸ್ಕಾನ್ನಲ್ಲೂ ಕಲ್ತು ಇನ್ನೂ ಚಲೋ ಆಗ್ತದೆ. ಆದ್ರೆ ಹಂಗೆ ನಮ್ಗೆ ಆಗೋದಿಲ್ಲ ಈಗ. ಅಟ್ಲೀಸ್ಟ್ ಹಿಂಗಾರ ಸರಿ ಅಧ್ಯಯನ ಮಾಡ್ಕೋಬೇಕು. ಅದಕ್ಕೆ ಫೇತ್ಫುಲಿ ಅಪಾನ್ ಲಾರ್ಡ್ ಕೃಷ್ಣ ಆಯ್ತಾ. ಇದು 1ನೇ ಶ್ಲೋಕ. ಅಂದರೆ 2ನೇದರಲ್ಲಿ ಮಹಾರಾಜ್ ಪರೀಕ್ಷಿತ್ ಆಸ್ ಅ ರಿಸಲ್ಟ್ ಆಫ್ ಹಿಸ್ ಹೋಲ್ ಹಾರ್ಟೆಡ್ ಅಟ್ರಾಕ್ಷನ್ ಫಾರ್ ಲಾರ್ಡ್ ಕೃಷ್ಣ. ನೋಡಿ, ಕೃಷ್ಣನ ಮೇಲೆ ಹೋಲ್ ಹಾರ್ಟೆಡ್ ಅಟ್ರಾಕ್ಷನ್ ಫಾರ್ ಕೃಷ್ಣ was able to give up all deep-rooted affection for his personal body, his wife, his children, his palace, his animals like horses and elephants, his personal treasury house, his friends and relatives, and his undisputed kingdom. ಎಲ್ಲ ಕಟ ಹೆಂಗೆ ಶಕ್ಯ ಆಗ್ತದೆ? ಭಗವಂತನ ಮೇಲೆ ಮೊದಲಿಂದ ಘಟ್ಟ ಆಸಕ್ತಿ ಇತ್ತು. ಹೋಲ್ ಹಾರ್ಟೆಡ್ ಅಟ್ರಾಕ್ಷನ್. ಪ್ರಭುಪಾದ ಶಬ್ದ ನೋಡ್ರಲ್ಲಿ ಮೊದಲೇ ಇತ್ತು. ಶುಕಮುನಿಯ ಕೃಷ್ಣ ಮತ್ತು ಅವರು ಶುಕಮುನಿ ಅಂತ ಗುರುಗಳಿಗೆ ಭೇಟಿ ಮಾಡಿಸಿಲ್ಲ. ಇನ್ನೂ ಘಟ್ಟ ಆಗಿಬಿಡುತ್ತೆ, ಇನ್ನೂ ಸ್ಟ್ರೆಂಥೆಂಡ್. ಅದಕ್ಕೆ ಭಕ್ತರ ಸಂಘ ಮಾಡ್ರಿ. ಮನೆಯಲ್ಲಿ ಕೂತ್ಕೊಂಡ್ರು ಏನಾಗ್ತದೆ? ಏನು ಪ್ರಯೋಜನ ಇಲ್ಲ. ಮನೆಯನ್ನು ಹೊರಗೆ ಬರಬೇಕು. ಇವತ್ತಿಲ್ಲದ ನಾಳೆ ಬಿಡಬೇಕು ನಾವು. ಒಮ್ಮೊಮ್ಮೆ ಕರೀತಾರೆ, ಬರ್ತೀರೇನ್ರಿಪ್ಪ ಗುಡಿಗೆ? ಆಗೋದಿಲ್ಲ ನಮ್ಗೆ ಅಂದ್ಬಿಡ್ತಾರೆ. ಬರೋದಿಲ್ಲ, ಬಿಟ್ಕೋ. ನಾಳೆ ಯಮದೂತರು ಬಂದಾಗ ನಾ ಬರೋದಿಲ್ಲ ಅಲ್ಲಿಗೆ ಬರ್ತದೆ, ಎಳ್ಕೊಂಡು ಹೋಯ್ತಾರೆ ಅವಾಗ. ಈಗ ಆಪರ್ಚುನಿಟಿ ಅದ, ಮಾಡ್ರಿ. ಎಷ್ಟು ಶಕ್ತಿ ಇದ್ದಷ್ಟು ಮಾಡ್ರಿ. ಇದನ್ನು ಅಹಂಕಾರದಿಂದ ಕೆಲಸ ಮಾಡಬಾರದು. 18.58 ನಾನು ಹಾಗೇನೂ ಮಾತಾಡ್ತಾ ಇಲ್ಲ. ಗೀತೆಯಲ್ಲಿ ಕೃಷ್ಣ ಹೇಳಿದ್ದೆ ಹೇಳ್ತಾ ಇದ್ದೇನೆ. 18ನೇ ಅಧ್ಯಾಯ 58ನೇ ಶ್ಲೋಕದಲ್ಲಿ ಕೃಷ್ಣ ಏನು ಹೇಳಾನಲ್ಲಿ? ಮಚ್ಚಿತ್ತ ಸರ್ವದುರ್ಗಾನಿ ಮತ್ಪ್ರಸಾದ ತರಿಷ್ಯಸಿ ಅತಃ ಚೇತ್ವಾಂ ಅಹಂಕಾರ ನ ಸೋಷತಿ ವಿನಕ್ಷಸಿ. ಅಹಂಕಾರದಿಂದ ಕೆಲಸ ಮಾಡ್ತಾ ಇದ್ದಿ, ನನ್ನ ಮಾತು ಕೇಳುವುದಿಲ್ಲ, ಮತ್ತು ವಿನಕ್ಷಸಿ ರೂಪಾದಿಂದ ಬರ್ತಾರಲ್ಲಿ. ಒನ್ ವಿಲ್ ಬಿ ಲಾಸ್ಟ್ ಇನ್ ದ ವರ್ಲ್ಪೂಲ್ ಆಫ್ ಬರ್ತ್ ಆ್ಯಂಡ್ ಡೆತ್. ನೋಡ್ರಿ, ವರ್ಲ್ಪೂಲ್ ತಿರುಗ್ತಿರ್ತಾರೆ ಗಾಳಿ. ಬರ್ತ್ ಆ್ಯಂಡ್ ಡೆತ್ ವರ್ಲ್ಪೂಲ್ದಾಗ ಒದ್ದಾಡು. ಕೃಷ್ಣನ ಮಾತು ಕೇಳಲಾರ ಏನಾದ್ರು ಕೌರವರು? ಕೃಷ್ಣನ ಮಾತು ಕೇಳಲಾರ ಅಥವಾ ರಾಮನ ಮಾತು ಕೇಳಲಾರ್ದ ರಾವಣಗೇನಾಯ್ತು? ಇವೆಲ್ಲ ಭಗವಂತ ತಾನೇ ಸ್ವತಃ ಹೇಳ್ತಾನೆ, ಶಾಸ್ತ್ರದಿಂದ ಹೇಳ್ತಾನೆ, ಭಕ್ತರ ಕಡೆಯಿಂದ ಹೇಳಿಸ್ತಾನೆ. ಪರಮಾತ್ಮ ಕೂತ್ಕೊಂಡು ನಾನು ಒಳಗಡೆ ಇರದೆ ಅಲ್ಲೂ ಹೇಳ್ತಿರ್ತಾನೆ. ಎಲ್ಲ ಅಲಕ್ಷ್ಯ ಮಾಡ್ಕೊತ ಹೋಗ್ಬಿಟ್ರೆ ಲಾಸ್ ನಮ್ಗೆ. ಅದು ಪರೀಕ್ಷಿತ್ ಮಹಾರಾಜ್ ನೋಡ್ರಿ, ಹೋಲ್ ಹಾರ್ಟೆಡ್ ಅಟ್ರಾಕ್ಷನ್. ಇದು ಹಂಗೆ ಬರೋದಿಲ್ಲ. ಪ್ರಾಪರ್ ಹಿಯರಿಂಗ್ ಮಾಡ್ಕೊತ ಹೋದ್ರೆ ಆಗ್ತದೆ ಶಕ್ಯ ಮಾತ್ರ. ಆಮೇಲೆ 3-4 ಶ್ಲೋಕ ಮೊನ್ನೆ ಚರ್ಚೆ ಮಾಡಿದ್ದು. ಓ ಗ್ರೇಟ್ ಸೇಜಸ್, ದಿ ಗ್ರೇಟ್ ಸೋಲ್ ಮಹಾರಾಜ್ ಪರೀಕ್ಷಿತ್ ಕಾನ್ಸ್ಟೆಂಟ್ಲಿ wrapped in thoughts of Lord Krishna, knowing well of his imminent death. ಪರೀಕ್ಷೆಗೆ ಬಿಡ್ರಿಪ್ಪ, ನಮಗೇನೈತೆ ಅಂತಂದ್ರೆ ನಮಗೂ ಎಲ್ಲ ಇಮಿನೆಂಟ್ ಡೆತ್ ಅದ. ಅವನಿಗಾರ ಗೊತ್ತೈತಿ 7 ದಿವಸ ಅದ, ನಮಗೇನೂ ಗೊತ್ತಿಲ್ಲ. ಇಮಿನೆಂಟ್ ಡೆತ್, ಮೃತ್ಯು ಸಮುಪೇತ್ಯ. ಯಾವ ಕ್ಷಣಕ್ಕೆ ಏನು ಬರ್ತದೆ ಗೊತ್ತಿಲ್ಲ. ನೀರಿನ ಮೇಲೆ ಬಬಲ್ಸ್ ಇದ್ದಂಗೆ ಪಟ್ 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 ಈ ಆಪರ್ಚುನಿಟಿ ಹೋಗ್ಬಿಡ್ತದೆ. ರಿನೌನ್ಸ್ಡ್ ಆಲ್ ಸಾರ್ಟ್ಸ್ ಆಫ್ ಫ್ರುಟಿವ್ ಆ್ಯಕ್ಟಿವಿಟೀಸ್. ಕರ್ಮಕಾಂಡದಾಗಿದ್ದು ಎಲ್ಲ ದೂರ ಮಾಡಿಬಿಟ್ಟ. namely acts of religion, economic development and sense gratification, and thus fixed himself firmly in his natural love for Krishna. ಒಂದೊಂದು ಶಬ್ದ ಗಮನಿಸಬೇಕು. ನ್ಯಾಚುರಲ್ ಲವ್. ಅದಕ್ಕೆ ಪ್ರಭುಪಾದ ಕೃಷ್ಣ ಕಾನ್ಷಿಯಸ್ನೆಸ್ ಈಸ್ ನಾಟ್ ಎನ್ ಆರ್ಟಿಫಿಷಿಯಲ್ ಇಂಪೊಸಿಷನ್ ಆನ್ ದ ಮೈಂಡ್.
ಏನೋ ತಂದು ತಲೆಯಾಗ ತುಂಬಲಿಕ್ಕತ್ತಾರೀಪ ಇವ್ರು. ನ್ಯಾಚುರಲ್ ಅದ ಮಗುಗ ತಾಯಿ ಕಡೆಯಿಂದ ನ್ಯಾಚುರಲ್ ಅಫೆಕ್ಷನ್ ಅದ. ಅಪ್ಪಂದ ಆಮೇಲೆ ಅಮ್ಮನ ಜೋಡಿ ಇರ್ತದೆ. ಅಪ್ಪ ಯಾರ ಗೊತ್ತಿಲ್ಲ ಅದಕ್ಕೆ. ಅಮ್ಮನ ಜೋಡಿನ ನ್ಯಾಚುರಲ್ ಅದ ಅಲ್ಲಿ. ತಾಯಿ ಗರ್ಭದಲ್ಲಿ ಅಲ್ಲಿ ಮಗು ಬೆಳೀತು ಮಾಡಿತು, ತಾಯಿ ಹಾಲು ಕುಡ್ಕೋ ತಾಯಿ ಜೊತೆಗೆ ತಾಯಿ ಜೊತೆನೇ ಇರೋದು ನ್ಯಾಚುರಲ್ ಅದ. ಹಂಗೆ ಪ್ರತಿ ಜೀವ ಭಗವಂತನ ಅಂಶ. ನ್ಯಾಚುರಲ್ ಅಫೆಕ್ಷನ್, ನ್ಯಾಚುರಲ್ ಲವ್ ಫಾರ್ ಕೃಷ್ಣ. ಆ್ಯಂಡ್ ಆಸ್ಕ್ಡ್ ಆಲ್ ದೀಸ್ ಕ್ವೆಶನ್ಸ್ ಎಕ್ಸಾಕ್ಟ್ಲಿ ಆ್ಯಸ್ ಯು ಆರ್ ಆಸ್ಕಿಂಗ್ ಮೀ. ಆಯಿತಾ? ಇನ್ನು ಇವತ್ತಿನ ಶ್ಲೋಕ ನಿನ್ನೆ ತಾತ್ಪರ್ಯದಲ್ಲಿ ಪಾಯಿಂಟ್ಸ್ ಭಾಳ ಅವ. ಅವು ಮತ್ತೆ ಇನ್ನೊಮ್ಮೆ ಯಾವಾಗಾರು ಚರ್ಚೆ ಮಾಡೋಣ. ಎಲ್ಲರೂ ಮುಂದೆ ಹೋಗೋದಿಲ್ಲ. 5ನೇ ಶ್ಲೋಕ ಇವತ್ತಿಂದ. ರಾಜ ಉವಾಚ. ರಾಜ ಅಂದ್ರೆ ಯಾರೀಗ? ಪರೀಕ್ಷಿತ್ ಮಹಾರಾಜ್. ರಾಜ ಉವಾಚ. ರಾಜ ಏನು ಹೇಳಲಿಕ್ಕತ್ತಾನ? ಮಹಾರಾಜ್ ಪರೀಕ್ಷಿತ್ ಸೆಡ್, ಓ ಲರ್ನೆಡ್ ಬ್ರಾಹ್ಮಣ. ಆ್ಯಕ್ಚುಲಿ ಯಾರ ವೈಷ್ಣವರಿದ್ದಾರ ಬ್ರಾಹ್ಮಣ ಇರಲೇಬೇಕವರು. ಇನ್ ಅದರ್ ವರ್ಡ್ಸ್, ದೇ ಹ್ಯಾವ್ ಸರ್ಪಾಸ್ ದಿ ಸ್ಟೇಜ್ ಆಫ್ ಬ್ರಾಹ್ಮಣ್. ಬ್ರಾಹ್ಮಣನಲ್ಲಿ ಆಗಲೇ ಹೇಳಿದೆ 9 ಲಕ್ಷಣ, ವೈಷ್ಣವರಲ್ಲಿ 26. 26 9 ಬ್ರಾಹ್ಮಣ ಶಮೋ ದಮಸ್ತಪ ಶೌಚಂ ಶಾಂತಿರಾರ್ಜವಂ ಏವಚ ಜ್ಞಾನ ವಿಜ್ಞಾನ ಆಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಚಂ. 18.42 ಶಮೋ ಪೀಸ್ಫುಲ್ನೆಸ್, ಸೆಲ್ಫ್ ಕಂಟ್ರೋಲ್, ಆಸ್ಟೆರಿಟಿ. ಶಮೋ ದಮಸ್ತಪ ಶೌಚಂ ಪ್ಯೂರಿಟಿ. ಶಮೋ ದಮಸ್ತಪ ಶೌಚಂ ಆರ್ಜವಂ ಆನೆಸ್ಟಿ, ಸುಳ್ಳು ಮಾತಾಡಂಗಿಲ್ಲ. ಆರ್ಜವಂ ಶಾಂತ. ಶಮೋ ದಮಸ್ತಪ ಶೌಚಂ ಶಾಂತಿರ್. 5ನೇ ಶಾಂತಿರ್ ಅಂದ್ರೆ ಸಹನಶೀಲತೆ, ಟಾಲರೆಂಟ್. ಆರ್ಜವಂ ಆನೆಸ್ಟಿ. ಶಮೋ ದಮಸ್ತಪ ಶೌಚಂ ಶಾಂತಿರ್ ಆರ್ಜವಂ. ಜ್ಞಾನ ನಾಲೆಜ್, ವಿಜ್ಞಾನ ವಿಸ್ಡಮ್. ಆಸ್ತಿಕ ದೇವರಲ್ಲಿ ವಿಶ್ವಾಸ. ಬ್ರಾಹ್ಮಣನ ಲಕ್ಷಣ ಆಯ್ತು. ಶುಕಮುನಿ ಅದನ್ನು ದಾಟಿ ವೈಷ್ಣವರವರು. ಶುಕಮುನಿಗ ಭಗವಾನ್ ಶಬ್ದನೂ ಬಂತಲ್ಲ ಹಿಂದಿನ ಶ್ಲೋಕದಲ್ಲಿ. ಹರೇರ್ ಗುಣಾಕ್ಷಿಪ್ತ ಮತೀರ್ ಭಗವಾನ್ ಬಾದರಾಯಣ ಅಧ್ಯಗಾನ್ ಮಹತ್ತಖ್ಯಾನಂ ನಿತ್ಯಂ ವಿಷ್ಣು ಜನಪ್ರಿಯ. ಚರ್ಚೆ ಮಾಡೋದಿಲ್ಲ ಈಗ. ಅಲ್ಲೂ ಭಗವಾನ್ ಶಬ್ದ ಬಂದದ್ದು. ಪ್ರಭುಪಾದಲ್ಲಿ ಏನು ಟ್ರಾನ್ಸ್ಲೇಟ್ ಮಾಡ್ಯಾರ? ಟ್ರಾನ್ಸೆಂಡೆಂಟಲಿ ಪವರ್ಫುಲ್ ಶುಕದೇವ. ಹಂಗೆ ಬರುವುದಿಲ್ಲ ಇವೆಲ್ಲ ಪವರ್ಫುಲ್. ಇಲ್ಲೆಲ್ಲ ಈ ಮಟೀರಿಯಲ್ ಪವರ್ಸ್ ಏನೇನೋ ಕರ್ಮಾನುಸಾರ ಬರ್ತಿರ್ತಾವೆ, ಹೋಗ್ಬಿಡ್ತದೆ. ಎಷ್ಟು ಪವರ್ಫುಲ್ ಇದ್ದ, ಎಷ್ಟು ದೊಡ್ಡ ಶ್ರೀಮಂತ ಇದ್ದ ಎಲ್ಲ ಪುಸ್. ಮಹಾರಾಷ್ಟ್ರದ ಡೆಪ್ಯೂಟಿ CM ಥರ್ಡ್ ಒಂದು ಹೊಡೆತ ಖರ್ಚು. ಯಾರೋ ಭಾರಿ ದೊಡ್ಡ ಶ್ರೀಮಂತ ಮನ್ಮನ್ ಹುಬ್ಬಳ್ಳಿ, ಅವರು ಸತ್ತು ಹೋಗ್ಬಿಟ್ಟು. ಎಷ್ಟು ಕೋಟ್ಯಾಂತರ ರೂಪಾಯಿ ಆಸ್ತಿ. ಏನು ತೊಗೊಂಡು ಎಲ್ಲ ಸ್ವಚ್ಛ. ಮುಂದೆ ಮತ್ತೆ ಚಾಲು ಏನು ಬೇರೆ ಫರ್ದರ್ ಕರ್ಮದ ಚಕ್ಕರ ಚಾಲು ಆಗಿಬಿಡ್ತದೆ. ಇದು ಅಂಥ ಪವರ್ ಅದಲ್ಲ, ಇವು ಟೆಂಪರರಿ ಅಲ್ಲ, ಇವು ಟ್ರಾನ್ಸೆಂಡೆಂಟಲಿ ಪವರ್ಫುಲ್. ಅದಕ್ಕೆ ಶುಕದೇವ್ಗೆ ಏನು ಅನ್ಲಿಕ್ಕತ್ತಾರ? ಹೂ ಲರ್ನೆಡ್ ಬ್ರಾಹ್ಮಣ, ಯು ನೋ ಎವ್ರಿಥಿಂಗ್. ಪ್ರಭುಪಾದ ಹೇಳ್ತಾರೆ, ಬ್ರಾಹ್ಮಣ ಅಂದ್ರೆ ಪಂಡಿತ. ಬ್ರಾಹ್ಮಣ ಅಂದ್ರೆ ಪಂಡಿತನೇ. ಮೂರ್ಖ ಬ್ರಾಹ್ಮಣ ಜಾತಿಯಲ್ಲಿ ಮತ್ತದು ಬೈ ಕ್ವಾಲಿಫಿಕೇಶನ್. ಬ್ರಾಹ್ಮಣ ಪಂಡಿತ್ ಟೈಟಲ್ ಅದು, ಪಂಡಿತ್. ಕ್ಷತ್ರಿಯರಿಗ ಠಾಕೂರ್, ವೈಶ್ಯರಿಗ ಮಹಾಜನ್, ಶೂದ್ರರಿಗ ಚೌಧರಿ. ಇವೆಲ್ಲ ಪ್ರಭುಪಾದ ಲೆಕ್ಚರ್ದಾಗ ಹೇಳಿದ್ದೇವೆ. ಅದಕ್ಕೆ ಬ್ರಾಹ್ಮಣ ಪಂಡಿತ. ಯು ನೋ ಎವ್ರಿಥಿಂಗ್. ಎವ್ರಿಥಿಂಗ್ ಹೆಂಗದ? ಬಿಕಾಸ್ ಯು ಆರ್ ವಿದೌಟ್ ಮಟೀರಿಯಲ್ ಕಂಟ್ಯಾಮಿನೇಷನ್. ಏನು ಶಬ್ದ ಬಂದದಲ್ಲಿ?
ಅನಗ ಅನಗ ವಿದೌಟ್ ಎನಿ ಕಂಟ್ಯಾಮಿನೇಷನ್. ಇದೇ ಶಬ್ದ ಗೀತೆಯಲ್ಲೂ ಬರ್ತದೆ. ಕೃಷ್ಣ ಅರ್ಜುನಿಗೆ ಹೇಳ್ತಾನೆ, ಇತಿ ತೇ ಜ್ಞಾನ ಇತಿ ತೇ ಭೂಯತಮಂ ಶಾಸ್ತ್ರಂ ಇದಂ ಉಕ್ತಂ ಮಯಾ ನಘ ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಶ್ಚ ಭಾರತ. ಅರ್ಜುನಿಗೆ ಯಾಕೆ ಹೇಳಲಿಕ್ಕತ್ತಾನೆ ಕೃಷ್ಣ ಇದನ್ನೆಲ್ಲ? ಮಯಾ ನಘ. ಯಾಕಿದು ಅರ್ಜುನಿಗೆ ಹೇಳಿದ? 10ನೇ ಅಧ್ಯಾಯ, ನಿಮ್ಮ ನಂಬರ್ ಕೊಡ್ತೀನಿ, ಲಾಸ್ಟ್ 10th ಹೇಳಿದಿಷ್ಟು ಅಲ್ಲೇ ಮಯಾನಕ ಅಂತ ಬಂತು. ಯಾಕದ 15.20 ಕಾಣುತ್ತೆ. 15.20 ಕರೆಕ್ಟ್. ಇತಿ ಗೂಯತಮಂ ಶಾಸ್ತ್ರಂ ಇದಂ ಉಕ್ತಂ ಮಯಾನಘ ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಶ್ಚ ಭಾರತ. ಯಾಕೆ ಬಂತ್ರಪ್ಪ ಅರ್ಜುನ? ಮಯಾನ್ ಸಿನ್ಲೆಸ್, ಪಾಪದಿಂದ ಮುಕ್ತ. ಇಫ್ ಯು ಆರ್ ಸಿನ್ಫುಲ್, ಏನು ತಿಳಿಯುತ್ತದೆ? ಏನೂ ತಿಳಿಯಂಗಿಲ್ಲ. ಮತ್ತು ಪಾಪ ಮಾಡೋದು, ಮತ್ತು ಓದ್ಕೋತ ಕೊಡೋದು, ಅಥವಾ ಈ ಚರ್ಚೆ ಮಾಡೋದು, ಎಲ್ಲ ಸುಮ್ಮನೆ ಆಗಿಬಿಟ್ಟು ಸೂಪರ್ಫಿಷಿಯಲ್ ಆಗಿಬಿಡು. ಸಿನ್ಲೆಸ್ ಆಗಬೇಕು, ಎಲ್ಲ ಥರದ ಪಾಪದಿಂದ ಮುಕ್ತರಾಗಬೇಕು. ಆಗಲಾರದ ಇದು ಕಾನ್ಫಿಡೆನ್ಷಿಯಲ್ ನಾಲೆಡ್ಜ್. ತಿಳ್ಕೊಳ್ಳಿಕ್ಕೆ ಮೇಲೆ ಓದ್ತೀವಿ ಅಷ್ಟೇ. ಓದ್ತೀವಿ, ಕೇಳ್ತೀವಿ, ಸ್ವಲ್ಪ ಚರ್ಚೆ ಮಾಡ್ತೀವಿ, ಆಯ್ತು. ಒಳಗಿಂದ ಗೂಢಾರ್ಥ. ಅರ್ಜುನ ಅನುಸೂಯವೇ 9.1, ಈಗ ಹೇಳಿದ್ದು 15.20. ಮಯಾನಗ ಸಿನ್ಲೆಸ್, ಭಕ್ತೋಸಿ ಸಖಾಚೇತಿ, ಇವೆಲ್ಲ ಅರ್ಜುನನ ಕ್ವಾಲಿಫಿಕೇಶನ್. ಏನೂ ಇಲ್ಲ, ಎಲ್ಲನೂ ಬರ್ತದೆ ತಿಳ್ಕೊಂಡು ಹೆಂಗೆ ಶಕ್ಯ ಆಗ್ತದೆ? ಅದಕ್ಕೆ ಇಲ್ಲಿ ಶುಕಮುನಿಗೆ ಹೇಳಲಿಕ್ಕತ್ತಾರ, ಪರೀಕ್ಷಿತ, ಯು ನೋ ಎವ್ರಿಥಿಂಗ್ ಬಿಕಾಸ್ ಯು ಆರ್ ವಿತೌಟ್ ಮಟೀರಿಯಲ್ ಕಂಟ್ಯಾಮಿನೇಷನ್. ಯಾವ ಪಾಪ ಇಲ್ಲ, 3 ಗುಣದ ಪ್ರಭಾವ ಇಲ್ಲ ನಿಮ್ಮ ಮೇಲೆ. ನೋಡ್ರಿ, ಅದು ಕ್ವಾಲಿಫಿಕೇಶನ್. ಅದಕ್ಕೆ ಎಲ್ಲ ತಿಳಿದದು. ದೇರ್ ಫೋರ್ ವಾಟ್ ಎವರ್ ಯು ಹ್ಯಾವ್ ಸ್ಪೋಕನ್ ಟು ಮೀ ಅಪಿಯರ್ಸ್ ಪರ್ಫೆಕ್ಟ್ಲಿ ರೈಟ್. ನಾವು ಪ್ರತಿ ದಿವಸ ಪ್ರಭುಪಾದವ್ರು ಗುರು ಪೂಜಾ ಮಾಡುವಾಗ ಹಾಡ್ತೀವಲ್ಲ, ಗುರುಮುಖ ಪದ್ಮವಾಕ್ಯ. ಅವ್ರ ಮುಖದಿಂದ ಏನು ಬರ್ತದೆ? ಶಾಸ್ತ್ರನೇ ಬರ್ತದೆ, ಮತ್ತೊಂದೇನು ಬರಂಗಿಲ್ಲ. ಗುರುಮುಖ ಪದ್ಮವಾಕ್ಯ ಚಿತೇತು ಕೋರಿಯಾಕ್ಯ ಆರನ್ನ ಕೋರಿ ಮನೆ ಆಸೆ. ಮತ್ತೆ ನಮ್ಮ ಮನಸ್ಸಲ್ಲಿ ಬೇರೆ ಆಸೆ ಇಟ್ಕೋಬಾರ್ದು. ಹಾಡ್ತೀವಿ ಮತ್ತು ಬೇರೆ ಆಸೆ ಮಾಡ್ತಾ ಇರ್ತೀವಿ. ಈ ರೀತಿ ನಾವು ಖರೇನ ಹಂಗೆ ಮಾಡಿಬಿಟ್ರೆ ಪ್ರಭುಪಾದ ಹೇಳ್ತಾರೆ, ಆಲ್ರೆಡಿ ಲಿಬ್ರೇಟೆಡ್, ಮುಕ್ತರಾಗಿ ಬಿಡ್ತೀವಿ. ಮತ್ತು ಬೇರೆ ಆಸೆ ಮಾಡ್ಲಿಕ್ಕತ್ತೀವಿ, ಸಿಕ್ಕೊಂಡು ಬಿಡ್ತೀವಿ. ಗುರುಮುಖದಿಂದ ಏನು ಬಂದದ? ಅದೇ ವ್ಯವಸಾಯಾತ್ಮಿಕ ಬುದ್ಧಿ, ಲೈಫ್ ಆ್ಯಂಡ್ ಸೋಲ್, ಗುರು ಇನ್ಸ್ಟ್ರಕ್ಷನ್. ಅದಕ್ಕೆ ನೋಡಿ, ಶುಕಮುನಿ ಲಾರ್ನರ್ ಬ್ರಾಹ್ಮಣ, ಯು ನೋ ಎವ್ರಿಥಿಂಗ್ ಬಿಕಾಸ್ ಯು ಆರ್ ವಿತೌಟ್ ಮಟೀರಿಯಲ್ ಕಂಟ್ಯಾಮಿನೇಷನ್. Therefore, whatever you have spoken to me appears perfectly right. ಇದೇ ಪರಂಪರ ನೋಡಿ, ಪರ್ಫೆಕ್ಟ್ಲಿ ರೈಟ್. ಪರ್ಫೆಕ್ಟ್ ನಾಲೆಜ್ ಬರಬೇಕು, ಗುರು ಶಿಷ್ಯ ಪರಂಪರದಿಂದ ಮಾತ್ರ ಬರ್ತದೆ. ಪ್ರಭುಪಾದವ್ರು ಹೇಳ್ತಾರೆ, ಅವ್ರದ್ದಲ್ಲ ಆ್ಯಕ್ಚುಲಿ. ಅವ್ರು ಹೇಳ್ತಾರೆ, ವಿ ಮೇ ನಾಟ್ ಬಿ ಪರ್ಫೆಕ್ಟ್ ಅಂತಾರೆ, ಬಟ್ ವಾಟ್ ವಿ ಆರ್ ಸ್ಪೀಕಿಂಗ್ ಇಸ್ ಪರ್ಫೆಕ್ಟ್. ನಾವು ಪರ್ಫೆಕ್ಟ್ ಇರಲಿಕ್ಕಿಲ್ಲ, ಆದ್ರೆ ನಾವೇನು ಹೇಳಲಿಕ್ಕತ್ತೀವಿ ಅದು ಪರ್ಫೆಕ್ಟ್. ಯಾಕೆ? ಪರಂಪರದಿಂದ ಜ್ಞಾನ ಕೊಡ್ಲಿಕ್ಕೆ. ಇದು ಅವ್ರ ವಿಷಯಕ್ಕೆ ಸಂಬಂಧ ಬರಂಗಿಲ್ಲ. ಅವ್ರು ಪರ್ಫೆಕ್ಟೇ ಇದ್ದಾರೆ. ಅವರು ಪರ್ಫೆಕ್ಟ್ ಮಾಸ್ಟರ್ ಗುರುಪಾದವರು. ಯಾಕೆ? ಅವ್ರು ಯಾಕೆ ಪರ್ಫೆಕ್ಟ್ ಮಾಸ್ಟರ್? ಒಂದು ಪುಸ್ತಕದ ಪರ್ಫೆಕ್ಟ್ ಮಾಸ್ಟರ್ ಅಂತೇಳಿ. ಯಾಕೆ ಗುರುಪಾದವ್ರು ಪರ್ಫೆಕ್ಟ್ ಮಾಸ್ಟರ್ ಇಪ್ಪ?
ಯಾಕಂದ್ರೆ ಅವರು ತಮ್ಮ ಗುರುಗಳದು ಪರ್ಫೆಕ್ಟ್ ಸರ್ವೆಂಟ್. ದಿ ಇಂಪಾರ್ಟೆಂಟ್ ಪರ್ಫೆಕ್ಟ್ ಸರ್ವೆಂಟ್ ಆಗಬೇಕು. ಪರ್ಫೆಕ್ಟ್ ಸರ್ವೆಂಟ್ ಆಗಲಾರ್ದ ಪರ್ಫೆಕ್ಟ್ ಮಾಸ್ಟರ್ ಹೆಂಗಾಗ್ತೀವಿ? ಗುರುಪಾದ ಇನ್ನೊಂದು ಕಡೆ ಹೇಳ್ತಾರೆ, ದ ಬೆಸ್ಟ್ ಸರ್ವೆಂಟ್ ಈಸ್ ದ ಬೆಸ್ಟ್ ಲೀಡರ್ ಅಂತಾರೆ. ದಿ ಬೆಸ್ಟ್ ಸರ್ವೆಂಟ್ ಈಸ್ ದ ಬೆಸ್ಟ್ ಲೀಡರ್. ನಾವು ಸರ್ವೆಂಟ್ ಆಗಕ್ಕೆ ತಯಾರಿಲ್ಲ, ಬರೀ ಲೀಡರ್ ಆಗ್ಲಿಕ್ಕೆ ಹೊಂಟೀವಿ, ಬರೀ ಬಾಸಿಂಗ್ ಮಾಡ್ಕೋತ ಅಡ್ಡಾಡಬೇಕಂತ. ಎಲ್ಲ ಹುಚ್ಚತನ ಇವು. ಬೆಸ್ಟ್ ಸರ್ವೆಂಟ್ ಆಮೇಲೆ ಬೆಸ್ಟ್ ಲೀಡರ್. ಅದಕ್ಕೆ therefore whatever you have spoken to me appears perfectly right. Your speeches are gradually destroying the darkness of my ignorance. ನೋಡ್ರಿ ಇಫೆಕ್ಟ್. ಪ್ರಾಪರ್ ಹಿಯರಿಂಗ್, ನಾವು ಪ್ರಾಪರ್ ಸೋರ್ಸಿಂದ ಕೇಳ್ತಾ ಇದ್ರೆ ಅಜ್ಞಾನ ದೂರ ಆಗಲೇಬೇಕು. ಈಗ ನಮಗೆಲ್ಲ ಏನು ಪ್ರಾಬ್ಲಮ್ ಆಗ್ಲಿಕ್ಕತ್ತದ, ಇದೊಂದು ಸ್ವಲ್ಪ ಕೇಳ್ತೀವಿ ಮತ್ತು ಬೇರೆದು ಕೇಳಲಿಕ್ಕೆ, ಮತ್ತು ಪಾಲಿಟಿಕ್ಸ್, ಸಿನಿಮಾ, ಹಾವು ಇವು ಎಲ್ಲ ಅದು ಮತ್ತು ಮಿಕ್ಸ್ಚರ್. ಬರೀ ಇದು ಸರಿ ಶ್ರವಣ ಮಾಡುತ್ತಾ ಇದ್ದರು ಪರಂಪರಾದಿಂದ. ಹಿಂದಿನ ತಾತ್ಪರ್ಯದಲ್ಲಿ ನೋಡಿ, ಇದು ಕಂಟ್ಯಾಮಿನೇಟೆಡ್ ಏಮ್ ಅಂತ ಬಂದದ ಶಬ್ದ ಅಲ್ಲೇ. ಏನಿದೆ ಜೀವನದ ಲಕ್ಷ್ಯಗ ಇಂದ್ರಿಯ ಭೋಗ. ಈ ಕಂಟ್ಯಾಮಿನೇಟೆಡ್ ಏಮ್ ಹೋಗ್ಬಿಡುತ್ತದೆ ಯಾವಾಗ? ಪ್ರಾಪರ್ ಸೋರ್ಸಿಂದ ಭಾಗವತ ನಾವು ಶ್ರವಣ ಮಾಡುತ್ತಾ ಇದ್ದರು. ಇಲ್ಲ, ನಾವು ಶ್ರವಣ ಮಾಡ್ತೀವಿ ಸ್ವಲ್ಪ, ಮತ್ತು ಬೇರೆನೋ ಕೇಳಿದ್ವಿ, ಅದು ಕೇಳಿ, ಇದು ಕೇಳಿ, ಇದು ಬೇಕು, ಅದು ಬೇಕು, ಎಲ್ಲ ಬೇಕು, ಮತ್ತು ಏನಾಗ್ತದೆ, ಮತ್ತು ಅಲ್ಲೇ ಮುಂದೆ ಹೋಗಂಗಿಲ್ಲ. ಇದು ಹಿಯರಿಂಗ್ ಭಾಳ ಇಂಪಾರ್ಟೆಂಟ್ ಅದು. ಮತ್ತು ಬೇರೆ ಯಾವ ಕೇಳಿಬಿಡ್ತೀವಿ, ಮತ್ತು ಝೀರೋ, ಮತ್ತು ನ್ಯೂಟ್ರಲ್ ಆಗಿಬಿಡುತ್ತೆ. ಅದಕ್ಕೆ ನೋಡಿರಿ, ಟೆಂಪಲ್ ಡಿವೋಟೀಸ್ ಎಲ್ಲೂ ಬೇರೆಯವ್ರ ಜೋಡಿ ಅಸೋಸಿಯೇಟ್ ಜಾಸ್ತಿ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸಂಡೇ ಸೇತುವೆ ಟೆಂಪಲ್ಲಿ ನೋಡ್ರಿ ಬಂದಾಗಲ್ಲಿ, ಎಸ್ಪೆಷಲಿ ಬ್ರಹ್ಮಚಾರ್ಯ ಬೇರೆ ಎಲ್ಲ ಭಕ್ತರು ಅವಾಯ್ಡ್ ಮಾಡ್ತಾರೆ ಕಾಂಗ್ರಿಗೇಷನ್ ಭೇಟಿ ಆಗ್ಲಿಕ್ಕೆ. ಏನಾರ ಮತ್ತೆ ಅಂತಿತ್ತವಾಗ ಮಾತಾಡಿಬಿಟ್ಟು ಕೇಳಿಬಿಟ್ರೆ ಪಾಪ ಲೈಫ್ ಡೆಡಿಕೇಟ್ ಮಾಡ್ಕೊಂಡು ಕೂತಿರ್ತಾರಲ್ಲಿ. ಈಸಿ ಇಲ್ಲ ಅದು. ಕೃಷ್ಣ ಅರ್ಪಿತ ಪ್ರಾಣ. ಮತ್ತು ಅದು ಕೇಳಿ ಮತ್ತೇನಾರು ಮತ್ತೆ ಬೇರೆ ವಿಚಾರ, ಅದಕ್ಕೆ ಅವಾಯ್ಡ್ ಮಾಡಿಬಿಡ್ತಾರೆ, ಎಲ್ಲ ಅವಾಯ್ಡ್. ಈಗ ಅವ್ರು ಮಾಡ್ಲಿಕ್ಕೆ ನಾವೇನು ಮಾಡೋದು? ನಾವು ಹಿಂಗೆ ನಡೀತೈತಿ ರೀ, ನಾವು ಹೊರಗಿದ್ದೀವಿ, ನಡೀತೈತಿ, ಇಲ್ಲೇ ಕೊಡ್ತೀವಿ ಅಷ್ಟೇ. ಬ್ಯಾಕ್ ಟು ಗಾರ್ಡೆಡ್ ಬರೀ ಅನ್ನೋದಾಗ್ತದೆ, ಹೋಗ್ಲಿಕ್ಕೆ ಶಕ್ಯ ಇಲ್ಲ. ಇವೆಲ್ಲ ಈ ರೀತಿ ಆದ್ರೆ ಮಾತ್ರ ಪ್ರಾಪರ್ ಹಿಯರಿಂಗ್ ಏನಾಗ್ತದೆ ನೋಡ್ರಿ ಇಲ್ಲಿ. ಯುವರ್ ಸ್ಪೀಚಸ್ ಆರ್ ಗ್ರ್ಯಾಜುಲಿ ಡಿಸ್ಟ್ರಾಯಿಂಗ್ ದ ಡಾರ್ಕ್ನೆಸ್ ಆಫ್ ಮೈ ಇಗ್ನರೆನ್ಸ್. ಆಮೇಲೆ ಫಾರ್ ಯು ಆರ್ ನರೇಟಿಂಗ್ ದ ಟಾಪಿಕ್ಸ್ ಆಫ್ ದಿ ಲಾರ್ಡ್. ಕೃಷ್ಣನ ಬಗ್ಗೆ ಮಾತಾಡ್ತಾ ಇದ್ದೀರಿ, ಪರ್ಫೆಕ್ಟ್. ಇದು ಹೇಳ್ತಾ ಇದ್ದಿದ್ದೆಲ್ಲ ಪರ್ಫೆಕ್ಟ್. ಹೇಳೋರು ಪರ್ಫೆಕ್ಟ್, ಕೇಳೋರು ಪರ್ಫೆಕ್ಟ್, ಎಲ್ಲ ಪರ್ಫೆಕ್ಟ್ ಅಟ್ಮಾಸ್ಫಿಯರ್ ಇದೆ. ಸ್ಟೂಡೆಂಟ್ ಪರ್ಫೆಕ್ಟ್, ಸ್ಪಿರಿಚುವಲ್ ಮಾಸ್ಟರ್ ಪರ್ಫೆಕ್ಟ್, ಸಬ್ಜೆಕ್ಟ್ ಪರ್ಫೆಕ್ಟ್, ಎಲ್ಲ ಪರ್ಫೆಕ್ಟ್. ಏನಿರ್ಬೇಕು? ನೈಮಿಷಾರಣ್ಯದಲ್ಲಿ ಕುಡಿದಂಥ ಶೌನಕಾದಿಗಳು ಅವರೆಲ್ಲ ಹೆಂಗಿದ್ದರು? ಸೂತ ಗೋಸ್ವಾಮಿ ಹೇಳಲಿಕ್ಕತ್ತಾರಲ್ಲಿ ಪರ್ಫೆಕ್ಟ್ ಆಡಿಯನ್ಸ್. ಆವಾಗ ಅದರದ್ದು ಫಲ ಅಲ್ಲಿಗೂ ಬಂದಿತ್ತು. ಇಲ್ಲಿ ಹೇಳೋರು ಇರ್ತಾರ, ಅಲ್ಲಿ ಕೂತ್ಕೊಂಡು ನಿದ್ದೆ ಹೊಡಿತಿರ್ತಾರ, ಏನೋ ಮಾಡ್ತಿರ್ತಾರ, ಮೆಸೇಜ್ ಕಳಿಸೋದು, ಏನೇನೇ ಬಾಜು ಕೂತ್ಕೊಂಡು ಮಾತಾಡೋದು ಎಲ್ಲ ನೋಡ್ತಾ ಇರ್ತೀವಿ. ಏನು ಸೀರಿಯಸ್ನೆಸ್ ಇಲ್ಲ. ಕೂಡೋದು ಅಷ್ಟೇ. ಕೂಡೋದ ಒಂದು ದೊಡ್ಡ ಕೆಲಸ ಅದಂಗೆ ಆಯ್ತು. ಮುಂದೆ ಕೇಳಿದ್ರೆ ರಿಫೆಕ್ಟ್ ಬರೋದು, ಅದು ಕೇಳೋದ್ರಲ್ಲೇ ಗಡಬಡ ಆಗ್ಲಿಕ್ಕಂತ ಕೇಳ್ತಾ ಇಲ್ಲ, ಕೂತ್ಕೊಂಡಿವಲ್ಲ, ಕೇಳ್ತಾ ಇಲ್ಲ, ಬೇರೆ ಎಲ್ಲೋ ಮನಸ್ಸು ಹೋಗ್ಬಿಟ್ಟದು. ಇನ್ನು ತಾತ್ಪರ್ಯನ ಭಾಳ ದೊಡ್ಡದಿಲ್ಲ, ಒಂದು ಸ್ವಲ್ಪ ಅದ ಓದಿ ಮುಗಿಸ್ಬಿಡೋಣ. ದಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಫ್ ಮಹಾರಾಜ್ ಪರೀಕ್ಷಿತ್ is disclosed herein, revealing the transcendental topics of the Lord, acts like
injunctions when received by the sincere devotee from a person who is perfectly uncontaminated by material tinges. ಆ ಗುರುಗಳು ಆ ರೀತಿ ಇರಬೇಕು, ಪರ್ಫೆಕ್ಟ್. ಅವ್ರ ಕಡೆಯಿಂದ ನಾವು ಕೇಳಲಿಕ್ಕತ್ರ ಅದರ ಎಫೆಕ್ಟ್ ಬಂದ. ಅದಕ್ಕೆ ಅನ್ಕಂಟ್ಯಾಮಿನೇಟೆಡ್ ಬೈ ಮಟೀರಿಯಲ್ ಥಿಂಗ್ಸ್, 3 ಗುಣದ ಪ್ರಭಾವ ಆಗಲಿ. ಇಂಥವರೇ ಆ್ಯಕ್ಚುಲಿ ಬರಿಬೋದು. ಈ ಪ್ರಭುಪಾದ ಬರೋದು ಭಾಗವತ ಗೀತಾ, ನಾವು ಬರೋಣ್ರಿ ಅದರ 3 ಗುಣದ ಒಳಗೆ ಸಿಕ್ಬಿದ್ದಾವ್ರು. ನಾವೇನು ಬರಿತೀವಿ? ಇದ್ದು ಓದ್ಲಿಕ್ಕೆ ಆಗ್ತಾ ಇಲ್ಲ, ಇನ್ನು ಬರೀ ದೂರ ಉಳಿತು. ಎಷ್ಟೋ ಜನ ಹಾಡು ಬರೀತಾರೆ ದೇವರ ಮೇಲೆ, ಕೃಷ್ಣ ಏನೇನು ತಮ್ಮದೇ ಒಂದು ಹಾಡು ಬರೆದ್ಬಿಡ್ತಾರೆ. ಎಲ್ಲ ವ್ಯಾಲಿಡ್ ಇಲ್ಲ. ಪುರಂದರದಾಸ, ಕನಕದಾಸ ಎಲ್ಲ ದೊಡ್ಡ 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 ದಾಸರಾಗಿ ಹೋಗ್ಯಾರ. ಅವರೆಲ್ಲ ಲಿಬರೇಟೆಡ್ ಸೋಲ್ಸ್. ಅವ್ರಿಗೆ ಅವ್ರು ಹಾಡಿದ್ದು ನರೋತ್ತಮ ದಾಸ, ಭಕ್ತಿ ವಿನೋದ್ ಠಾಕೂರ್, ನಮ್ಮ ಪರಂಪರೆಯಲ್ಲಿ ಅವರೆಲ್ಲ ಬರೆದಿದ್ದ ಹಾಡು. ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಎಲ್ಲ ಪರ್ಫೆಕ್ಟ್. ಅದಕ್ಕೆ ಅವು ಆಚಾರ್ಯರು ಬರೆದಿದ್ದೇ ಹಾಡ್ತೀವಿ ನಾವು, ಬೇರೆ ಅವರು ಬರೆದಿದ್ದು ಹಾಡಂಗ. ಸಿನಿಮಾದಾಗೂ ಬೇಕಾಷ್ಟು ಹಾಡು ಹಾಡ್ತಾರೆ ದೇವರ ಮೇಲೆ, ಅವೆಲ್ಲ ಹಾಡ್ಕೊತ ಕೂತ್ರೆ ಏ ಕೃಷ್ಣಂದ ಅದರಿ ರಾಮಂದ ಹಾಡಾಕ್ತಾರೆ, ಭಾಳ ಚಲೋ ಹಾಡ್ಯಾರ ಅಂತಂದ್ರೆ ಯಾಕೆ ಕಂಟ್ಯಾಮಿನೇಷನ್ ಬಂದ್ಬಿಡ್ತದೆ ಅಲ್ಲಿ. ಯಾಕೆ ಲಿಬರೇಟೆಡ್ ಸೋಲ್ಸ್ ಅಲ್ಲ, 3 ಗುಣಕ್ಕೆ ಒಳಗಾದವರು ಅವರು. ಇವರು ಪ್ರಭುಪಾದ ಬರೆದಿದ್ದು ಪುಸ್ತಕ ಯಾಕೆ ಲಿಬರೇಟೆಡ್ ಸೋಲ್ಸ್, ಪರ್ಫೆಕ್ಟ್ ನಾಲೆಜ್ ಬರ್ತದೆ. ಮುಂದೆ, in other words, reception of the messages of Srimad Bhagavatam from the professional man heard by a Karmakandiya audience never acts miraculously as stated here. ಈಗ ಯಾರೋ ಒಬ್ಬ ಪ್ರೊಫೆಷ್ನಲ್ ಮಾಡಿ ಹೇಳ್ತಾ ಇದ್ದಾನ, ಕರ್ಮಕಾಂಡಿಯ ಜನ ಕೂತಾರ, ಅಲ್ಲಿ ಏನಾಗ್ತದೆ ಹೇಳಿ ರಿಸಲ್ಟ್? ಸುಮ್ಮನೆ ಎಂಟರ್ಟೈನ್ಮೆಂಟ್ ಆಗ್ತದೆ, ಮನೋರಂಜನೆ. ಅವನು ಅಳ್ತಾನ, ಹೇಳಾವ, ಇವರು ಅಳ್ತಾರ. ಭಾರಿ ಆತ್ರಿ, ಲಕ್ಷಗಟ್ಟಲೆ ರೊಕ್ಕ ಕೊಡ್ರಿ ಆಮೇಲೆ ಅಳಿಸಿದ್ದಕ್ಕೆ ರೊಕ್ಕ ಕೊಡಬೇಕಲ್ಲ. ಇಂಥವೆಲ್ಲ ನಡೀತಾ ಇದೆ. ಅಲ್ಲಿ ಕೃಷ್ಣ ಪ್ರೇಮ ಜಾಗೃತ ಆಗೋದಿಲ್ಲ, ಸುಮ್ಮನೆ ಒಂಥರ ಮನೋರಂಜನೆ. ಇವರು ಅಂಥವರೇ ಇದ್ದಾರೆ, ಹೇಳೋನು ಅಂಥವನು. ಕಳ್ಳ ಗುರು ಸುಳ್ಳು ಶಿಷ್ಯ ಅಂತೇಳಿ ಒಂದು ಎಲ್ಲೋ ನಾಟಕ ಕಂಪ್ನಿ ಬೋರ್ಡ್ ನೋಡಿದ್ದು ನಾನು. ಕಳ್ಳ ಗುರು ಸುಳ್ಳು ಶಿಷ್ಯ ಇಂಥವರೇ ಎಲ್ಲ ನಡೆದು ಬಿಟ್ಟರೆ ಈ ಜಗತ್ತು ತುಂಬಿ. ಹಿಂಗಾಗಿ ರಿಸಲ್ಟ್ಸ್ ಇನ್ನೂ ಬರೋದಿಲ್ಲ. ಇನ್ನೊಂದು ಪ್ರಭುಪಾದ ಎಕ್ಸಾಂಪಲ್ ಕೊಡ್ತಾರೆ. Just like a highly potent drug injected intravenously acts immediately upon the whole body. ಈಗ ಯಾರಿಗಾರ ಬೇಹೋಶ್ ಮಾಡುವಾಗ ಇಲ್ಲಿ ಒಂದು ಇಂಜೆಕ್ಷನ್ ಕೊಟ್ಬಿಡ್ತಾರೆ. ಅದು ಇಂಜೆಕ್ಷನ್ ಕೊಟ್ಟ ತಕ್ಷಣ ಇಮ್ಮಿಡಿಯೇಟ್ಲಿ ಅನ್ಕಾನ್ಷಿಯಸ್. ಆಮೇಲೆ ಆಪ್ರೇಷನ್ ಏನು ಮಾಡ್ತಿರ್ತಾರೆ ಡಾಕ್ಟರ್ಸ್. ಇಮ್ಮಿಡಿಯೇಟ್ ವರ್ಕ್ ಆಗ್ತದೆ ಇಡೀ ಬಾಡಿಗೆ. ಹೈಲಿ ಪೊಟೆಂಟ್ ಡ್ರಗ್. ಅದರಂಗೆ ಸಿಮಿಲರ್ಲಿ ದ ಟಾಪಿಕ್ಸ್ ಆಫ್ ದ ಲಾರ್ಡ್ ಇಂಜೆಕ್ಟೆಡ್ ಥ್ರೂ ದಿ ಇಯರ್ ಆ್ಯಕ್ಟ್ಸ್ ಇಮಿಡಿಯೇಟ್ಲಿ ಆಗ್ತದೆ. ಈಗ ಆಗ್ಲಿಕ್ಕತ್ತದ. ಆಗಲೇ ಹೇಳಿದೆಲ್ಲ, ಕೇಳೋದ್ರಲ್ಲೇ ಫಸ್ಟ್ ಗಡಬಡ ಮಾಡ್ಲಿಕ್ಕತ್ತೀವಿ, ಸರಿ ಕೇಳ್ತಾ ಇಲ್ಲ. ಆಮೇಲೆ ಕೇಳಿದ್ರು ಸ್ವಲ್ಪ, ಮತ್ತಲ್ಲಿ ಬೇರೆ ಆವು ಇವು ಚಾಲು ಅಲ್ಲ. ಇದು ಮುಗಿದ ಕ್ಲಾಸ್, ಮತ್ತು ವಾಟ್ಸ್ಯಾಪ್ ಆವು ಇವು, ಅದೊಂದು ಸ್ವಲ್ಪ ಇದೊಂದು ಸ್ವಲ್ಪ, ಅಲ್ಲೇ ಇಲ್ಲಿ ಫೇಸ್ಬುಕ್ ಎಲ್ಲ ಚಾಲು, ಎಲ್ಲ ಬಂದು ಭಾಳ ಬಂದು ಎಲ್ಲಿದ್ದೀವ್ರಿಪ್ಪ ಮತ್ತಲ್ಲಿ. ಹಿಂಗಾಗಿ ನಮ್ಮದು ಪ್ರಗತಿ ಆಗ್ತಾ ಇಲ್ಲ. ಮುಂದೆ ನೋಡೋಣ, ಇನ್ನು ಸ್ವಲ್ಪ ಓದಿ ಮುಗಿಸ್ತೀನಿ. Devotional hearing of the messages of the Lord is not like hearing ordinary topics. Therefore, the action will be felt by the sincere hearer by experience of the gradual disappearance of ignorance.
ಕ್ರಮೇಣ ಆಗಿ ಅಜ್ಞಾನ ದೂರ ಆಗ್ಲಿಕ್ಕತ್ತದಪ್ಪ ಅಂಥೇಳಿ ಅನ್ನಿಸ್ಲಿಕ್ಕತ್ತ. ಈ ನಮ್ಮ ಜೀವನದಲ್ಲಿ ಪ್ರಭುಪಾದವ್ರ ಪುಸ್ತಕ ಅಧ್ಯಯನ ಮಾಡ್ತಾ 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 ಎಷ್ಟೋ ಥರದ್ದು ಎಲ್ಲ ನಮ್ಮಲ್ಲಿ ದೂರ ಆಗಿದ್ದ ಅನುಭವ ಆಗ್ತದಲ್ಲ. ಇನ್ನೂ ಅವ ರಗಡ ನಾವು ಇನ್ನೂ ಜಾಸ್ತಿ ಅಧ್ಯಯನ ಮಾಡಿ 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 ಇನ್ನೂ ಡೀಪರ್ ಮೀನಿಂಗ್ಸ್ ಎಲ್ಲ ಬರಲಿಕ್ಕೆ. ಅದಕ್ಕೆ ಪ್ರಭುಪಾದವ್ರು ಇಲ್ಲೇ ಒಂದು ಶ್ಲೋಕ ಕೋಟ್ ಮಾಡ್ಯಾರ. ಅದು ಶ್ವೇತಾಶ್ವತರ ಉಪನಿಷತ್. ಇದು ನಾನು ಭಾಳ ಸಾರಿ ಕೋಟ್ ಮಾಡಿರ್ತೀನಿ. ಯಸ್ಯ ದೇವೇ ಪರಾ ಭಕ್ತಿರ್ ಯಥಾ ದೇವೇ ತಥಾ ಗುರೌ ತಸ್ಸೈತ ಕಥಿತಾಯ ಅರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಇದರ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಹೇಳ್ತೇನೆ. ಓನ್ಲಿ ಅನ್ ಟು ದೋಸ್ ಗ್ರೇಟ್ ಸೋಲ್ಸ್. ಮಹಾತ್ಮ ಅಂದ್ರೆ ಗ್ರೇಟ್ ಸೋಲ್ಸ್. ಓನ್ಲಿ ಅನ್ ಟು ದೋಸ್ ಗ್ರೇಟ್ ಸೋಲ್ಸ್, ಬೇರೆಯವ್ರಿಗಲ್ಲ. ಓನ್ಲಿ ಅನ್ ಟು ದೋಸ್ ಗ್ರೇಟ್ ಸೋಲ್ಸ್ who have implicit faith both in Guru and Krishna are all the imports of the Vedas revealed. ಅಂಗಬ ಅಂದರೆ ಎಲ್ಲಿಂದ ಬರ್ತದೆ? ಯೋಗ್ಯತಾ ಬೇಕು. ಫಸ್ಟ್ ಡಿಸರ್ವ್, ದೆನ್ ಡಿಸೈರ್. ನಾವೇನು ಮಾಡ್ತೀವಿ? ಬರೀ ಡಿಸೈರ್ ಮಾಡ್ತೀವಿ. ಏಯ್ ನನಗೂ ಬೇಕು, ನನಗೂ ಹಂಗ, ನನಗೂ ಡಿಸರ್ವ್ ಏನಿಲ್ಲ. ಎಲ್ಲ ಆಸೆ ಮಾಡೋದು. ಅದು ಬೇಕು, ಇದು ಬೇಕು, ಹಂಗೆ ಬೇಕು, ಹಿಂಗೆ ಬೇಕು, ಎಲ್ಲ ಬೇಕು. ಡಿಸರ್ವೇಷನ್ ಇಲ್ಲೇ ಇಲ್ಲ. ಡಿಸರ್ವ್, ಫಸ್ಟ್ ಡಿಸರ್ವ್ ದೆನ್ ಡಿಸೈರ್. ಎಲ್ಲ ಶಾಸ್ತ್ರದ ಅರ್ಥ ಯಾವಾಗ ತಿಳಿತದೆ? ಇದು ಹಿಂಗಾಗಬೇಕು, ಮಹಾತ್ಮ ಆಗಬೇಕು. ಲಾಸ್ಟ್ ಒಂದು ಪ್ಯಾರಾದ, ವೆನ್ ಅ ಹಂಗ್ರಿ ಮ್ಯಾನ್ ಈಸ್ ಗಿವನ್ ಫುಡ್ ಟು ಈಟ್, he feels satisfaction of hunger and the pleasure of dining simultaneously. Thus, he does not have to ask whether he has actually been fed or not. The crucial test of hearing Srimad Bhagavatam is that one should get positive enlightenment by such an act. ಪ್ರಭುಪಾದವರು ಉದಾಹರಣೆ ಕೊಟ್ಬಿಟ್ಟಾರೆ. ಈಗ ಊಟ ಮಾಡ್ತೀವಿ, ಹಸಿವಾಗಿರ್ತದೆ. ಹಸಿವಾಗ್ಯದ, ಊಟ ಮಾಡಿ ಪ್ರಸಾದ ತೊಗೊಂಡ್ವಿ. ಆಟೋಮೆಟಿಕ್ಲಿ ಬಾಡಿ ನರಿಷ್ಮೆಂಟ್ ಆಗ್ತದೆ, ಹೊಟ್ಟೆನೂ ತುಂಬ್ತದೆ, ಮೈಯಲ್ಲಿ ಶಕ್ತಿನೂ ಬರ್ತದೆ, ಎಲ್ಲ ಬರ್ತದೆ. ಯಾರ ಕಡೆಯಿಂದ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಸಾಕಪ್ಪ ನಿಮ್ಮ ಹೊಟ್ಟೆ ತುಂಬ್ಯದ ಅಂತೇಳಿ ಪೆಟ್ರೋಲ್ ಹಾಕುವಾಗ ಟ್ಯಾಂಕ್ ಫುಲ್ ಆಗಿ ನೋಡ್ರಿ ಅಂತಾರೆ. ಹಂಗೇನಿದೆ, ನಮ್ಗೆ ತಿಳಿತದೆ. ಗಾಡಿ ಅಲ್ಲ ನಾವು ಆ ಗಾಡಿಗೆ ತಿಳಿಯಂಗಿಲ್ಲ, ಹಾಕ್ತಿರ್ತಾರಲ್ಲ ಅದು ತೋರಿಸ್ತದೆ ಫುಲ್ ಆಗ್ತದೆ, ಟ್ಯಾಂಕ್ ಬಂದು ಸ್ಟಾಪ್. ನಮಗೆ ತಿಳಿತದೆ ಪ್ರಗತಿ ಆಗ್ಲಿಕ್ಕತ್ತದ. ಅದಕ್ಕೆ ಭಾಗವತ ನಾವು ಕೇಳಿದ್ದು ಇತ್ತಾಗ ಭಗವಂತನಲ್ಲಿ ಆಸಕ್ತಿ ಬೆಳಿಲಿಕ್ಕತ್ತದಪ್ಪ ಅಂದ್ರೆ ಗುಡ್ ಸೈನ್. ಇಲ್ಲ ಚಾಂಟಿಂಗ್ ಮಾಡ್ತೀವಿ, ಜಪ ಮಾಡ್ತೀವಿ. ಪ್ರಭುಪಾದವ್ರಿಗೆ ಒಮ್ಮೆ ಕೇಳ್ತಾರೆ, ನಾವು ಮಾಡೋ ಜಪ ಸರಿ ಅದನ್ನು ಇಲ್ಲೋ, ಹೆಂಗೆ ಗೊತ್ತಾಗೋದು? ಪ್ರಭುಪಾದವ್ರು ಕೇಳ್ತಾರೆ. ಅವ ಪ್ರಭುಪಾದ ಉತ್ತರ, ನಿಮ್ಗೆ ಇನ್ನೂ ಜಪ ಮಾಡಬೇಕಂತ ಅನ್ನಿಸ್ಲಿಕ್ಕತ್ತಿದ್ರೆ ದೆನ್ ಯುವರ್ ಚಾಂಟಿಂಗ್ ಇಸ್ ಗುಡ್. ಟೇಸ್ಟ್ ಬರ್ಲಿಕ್ಕತ್ತದ. ಇನ್ನೂ ಜಪ ಮಾಡೋದು, ಇನ್ನೂ ಜಪ ಮಾಡೋದು. ಸಾಗ್ರಿಪ್ಪ ಆಯ್ತು 16 ಮಾಲ, ನೆಕ್ಸ್ಟ್ ಡೇ ನಾಳೆ ನೋಡೋಣ. ಹಂಗೆ ಇನ್ನೂ ರುಚಿ ಬಂದಿಲ್ಲ. ಟೈಮ್ ತೊಗೋತಾವೆ ಎಲ್ಲ. ಆದರೆ ನಮ್ಮದು ಪ್ರಯತ್ನ ಬಿಡಬಾರ್ದು. ಆಯಿತಾ? ಹಂಗಾರೆ ಟೈಮ್ ಆಗಿ ಹೋಗ್ಯದ. ಇವತ್ತೇನದು ಗುರುವಾರ ಎಲ್ಲ ಕಾರ್ಯಕ್ರಮ ಇಲ್ಲ. ಸಾಯಂಕಾಲ ಇಲ್ಲೇ ಗೋವರ್ಧನದಿಂದನೇ 7 ರಿಂದ 8 ಗೀತಾ ಪ್ರವಚನ ಮುಂದುವರಿಸೋಣಂತೆ. ನಾಳೆ ಏಕಾದಶಿ, ದಯಮಾಡಿ ನೆನಪಿಡ್ರಿ. ಇಲ್ಲಿಗೆ ನಿಲ್ಲಿಸ್ತೀನಿ. ಗ್ರಂಥ ಶ್ರೀಮದ್ ಭಾಗವತಂ ಕಿ ಜಯ, ಶ್ರೀಲಾ ಪ್ರಭುಪಾದ ಕಿ ಜಯ. ಧನ್ಯವಾದ.